ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನ ಒಂದು ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಪುಟಾಣಿ ಸೈಜಲ್ಲಿರುವಂತಹ ಒಂದು ಪುಟಾಣಿ ಪ್ರಾಡಕ್ಟ್, ಆದರೆ ತುಂಬ ಯೂಸ್ಫುಲ್ ಆಗಿರುವಂತಹ ಪ್ರಾಡಕ್ಟ್ ಆಗಿದೆ. ಸೊ ಹಾಗಾದರೆ ಅದು ಯಾವುದು ಅಂತ ಹೇಳಿ ಅನ್ಬಾಕ್ಸಿಂಗ್ ಮಾಡೋಣ ಅಲ್ವಾ? ಹಾಗಾದರೆ ಲೇಟ್ ಮಾಡಿದೆ ಆ ಒಂದು ಪ್ರಾಡಕ್ಟ್ನ ನಿಮ್ಮೊಂದಿಗೆ ನಾನು ತೋರಿಸ್ತಾ ಇದ್ದೀನಿ, ಬನ್ನಿ. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ಸಹಕಾರ ನನಗೆ ಹಾಗೂ ನಾನು ಮಾಡುವಂತಹ ನನ್ನ ವೀಡಿಯೋಸ್ಗಳಿಗೆ, ನನ್ನ ಯೂಟ್ಯೂಬ್ ಚಾನಲ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಈ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಏನಪ್ಪ ಅಂತಂದರೆ, ಇದು ಬಂದ್ಬಿಟ್ಟು ಕಂಪ್ಲೀಟಾಗಿ ಕಬ್ಬಿಣದ ಒಂದು ಪ್ರಾಡಕ್ಟ್ ಆಗಿದೆ. ಅಂದರೆ ಐರನ್ನಲ್ಲಿ ಮಾಡಿರುವಂತಹ ಒಂದು ಪ್ರಾಡಕ್ಟ್ ಆಗಿದೆ. ಮತ್ತು ಇದರ ಥಿಕ್ನೆಸ್ ತುಂಬ ಚೆನ್ನಾಗಿದೆ, ಹಾಗೆಯೇ ತುಂಬ ಗಟ್ಟಿ ಪ್ರಾಡಕ್ಟ್ ಇದು. ಜೊತೆಗೆ ಏನು ಅಂತಂದರೆ, ಇದನ್ನು ನೀವು ಕಿಚನ್ಗಾಗಿರ್ಬೋದು, ಬಾತ್ರೂಮಿಗಾಗಿರ್ಬೋದು, ನೀವು ಬೆಡ್ರೂಮ್ಗಾಗಿರ್ಬೋದು ನೀವು ಯೂಸ್ ಮಾಡ್ಕೊಬೋದು. ಬಾತ್ರೂಮಲ್ಲಿ ನೀವೇನಾದರೂ ಯೂಸ್ ಮಾಡೋದಾದರೆ ಈ ಒಂದು ಎಷ್ಟು ಸ್ಟೋರ್ ಆಗುತ್ತೆ ಅಂದರೆ, ಈ ಒಂದು ಕಂಪಾರ್ಟ್ಮೆಂಟಲ್ಲಿ ಶಾಂಪೂ ಆಗಿರ್ಬೋದು, ಕಂಡೀಷ್ನರ್ ಆಗಿರ್ಬೋದು, ಹಾಗೆಯೇ ಸೋಪ್ ಆಗಿರ್ಬೋದು, ಸೋಪ್ ಬಾಕ್ಸ್ ಆಗಿರ್ಬೋದು, ಅದನ್ನೆಲ್ಲ ಕೂಡ ನೀವು ಈಸಿಯಾಗಿ ಸ್ಟೋರ್ ಮಾಡ್ಬೋದು. ಮತ್ತು ಬಾತ್ರೂಮಲ್ಲೂ ಕೂಡ ತುಂಬ ನೀಟಾಗಿ ಕಾಣಿಸುತ್ತೆ. ಹಾಗೆಯೇ ನೋಡಿ, ಇಲ್ಲಿ ಈ ಥರದ ಅಂದರೆ ಹೋಲ್ನ ತಗ್ಲಾಕ್ಲಿಕ್ಕೆ ಅಂತ ಕೊಟ್ಟಿದ್ದಾರೆ. ಈ ಥರ ಹುಕ್ ಥರ ಇದೆ. ಇದರಲ್ಲಿ ನೀವು ಮೈ ಉಜ್ಜುವಂತಹ ಬ್ರಷ್ಗಳನ್ನು ಕೂಡ ಇಲ್ಲಿ ನೀವು ಹಾಕ್ಬೋದು. ಹಾಗೆ ಬಾತ್ರೂಮು ತುಂಬ ನೀಟಾಗಿರುತ್ತೆ. ಜೊತೆಗೆ ಏನು ಅಂತ ಅಂದರೆ, ಇದನ್ನು ನೀವು ಕಿಚನ್ಗೂ ಕೂಡ ಯೂಸ್ ಮಾಡ್ಕೊಬೋದು. ಕಿಚನಲ್ಲಿ ಯೂಸ್ ಮಾಡೋದಾದರೆ ಇಲ್ಲಿ ಮಿನಿಮಮ್ 3 ಬಾಕ್ಸ್ನ ನೀವು ಇಲ್ಲಿ ಸ್ಟೋರ್ ಮಾಡ್ಬೋದು. ಸಕ್ಕರೆ, ಟೀ ಪುಡಿ ಅಥವಾ ಚಿಲ್ಲಿ ಪೌಡರ್ ಬಾಕ್ಸ್ ಏನಿರುತ್ತೋ ಅದನ್ನೆಲ್ಲ ನೀವು ಇಲ್ಲಿ ಈಸಿಯಾಗಿ ಸ್ಟೋರ್ ಮಾಡ್ಬೋದು. ಹಾಗೆ ಸ್ಪೂನ್ಗಳನ್ನು, ಸೌಟ್ಗಳನ್ನು ನೀವು ಕೂಡ ಇಲ್ಲಿ ಹಾಕ್ಬೋದು. ಇದು ಒಂದು ಮೀಡಿಯಮ್ ಸೈಜಲ್ಲಿರುವಂತಹ ಒಂದು ಪ್ರಾಡಕ್ಟ್ ಆಗಿದೆ. ತುಂಬ ದೊಡ್ಡದು ಅಂತಲೇ ಹೇಳೋಕ್ಕಾಗಲ್ಲ, ತುಂಬ ಚಿಕ್ಕದು ಅಂತಲೇ ಹೇಳೋಕ್ಕಾಗಲ್ಲ. ಈ ಥರದ್ದು ಒಂದು 3-4 ಪ್ರಾಡಕ್ಟ್ ನೀವು ತೊಗೊಂಡ್ಬಿಟ್ರೆ ಕಿಚನ್ ತುಂಬ ನೀಟಾಗಿರುತ್ತೆ. ಹಾಗೆ ಏನು ಅಂತಂದರೆ, ಇದನ್ನು ಗೋಡೆಗೆ ತಗ್ಲಾಕೋದ್ರಿಂದ ಕೆಳಗಡೆ ಸ್ಪೇಸ್ ಯಾರಿಗಿರೋಲ್ವೋ ಈ ಥರದ್ದು ಗೋಡೆಗೆ ನೀವು ತಗ್ಲಾಕೋದ್ರಿಂದ ನಿಮಗೆ ಸಿಕ್ಕಾಪಟ್ಟೆ ಚೆನ್ನಾಗಾಗತ್ತೆ. ಅಂದರೆ ತುಂಬ ನೀಟಾಗಿ ಕಾಣಿಸುತ್ತೆ ಅಂತ ಹೇಳ್ತೀನಿ. ಕಿಚನ್ನಿಗೂ ಯೂಸ್ ಮಾಡ್ಕೊಬೋದು, ಹಾಗೆಯೇ ಬಾತ್ರೂಮ್ಗೆ ಯೂಸ್ ಮಾಡ್ಕೊಬೋದು, ಬೆಡ್ರೂಮಿಗೆ ಕೂಡ ಯೂಸ್ ಮಾಡ್ಕೊಬೋದು. ನೀವು ಮೊಬೈಲ್ಗಳಾಗಿರ್ಬೋದು, ಚಾರ್ಜರ್ಗಳನ್ನೇ ಇಲ್ಲಿ ತಗ್ಲಾಕ್ಬೋದು, ಈ ಥರ ತಗ್ಲಾಕ್ಬೋದು. ಹಾಗೆಯೇ ಮೊಬೈಲ್ಗಳನ್ನು ಕೂಡ ನೀವು ಇಲ್ಲಿ ಇಡ್ಬೋದು. ಸೊ ಚೆನ್ನಾಗಿರುತ್ತೆ. ಕೆಲವ್ರು ಏನು ಮಾಡ್ತಾರೆ, ಮೊಬೈಲ್ ಪಿಲ್ಲೋ ಹತ್ರ ಇಟ್ಕೊಂಡು, ಇಲ್ಲ ಪಿಲ್ಲೋ ಕೆಳಗಡೆ ಇಟ್ಕೊಂಡು ಮಲ್ಕೊತಾರೆ. ಸೊ ಅಂಥವರಿಗೆ ಈ ಥರದ ಒಂದು ಬಾಕ್ಸ್ನ ಈ ಥರದ ಒಂದು ಪ್ರಾಡಕ್ಟ್ನ ತೊಗೊಳೋದ್ರಿಂದ ನಿಮಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಸೊ ಈ ಒಂದು ಪ್ರಾಡಕ್ಟ್ ಏನಿದೆಯೋ ಖಂಡಿತವಾಗ್ಲೂ ಇದು ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಇರುವಂತಹ ಈ ಒಂದು ಪ್ರಾಡಕ್ಟ್ ಪ್ರೈಸ್ ಬಂದ್ಬಿಟ್ಟು ತುಂಬ ಅಂದರೆ ತುಂಬಾ ಕಮ್ಮಿ. 163 ರುಪೀಸ್ಗೆ ಈ ಒಂದು ಪ್ರಾಡಕ್ಟ್ನ ನೀವು ಬೈ ಮಾಡ್ಬೋದು, ಅದು ಮೀಶೋದಲ್ಲಿ. ಸೊ ಈ ಒಂದು ಪ್ರಾಡಕ್ಟ್ನ ನೀವು ಬೈ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕೇ ಸಿಗತ್ತೆ. ಯಾಕೆಂದರೆ ಇದು ಕಂಪ್ಲೀಟ್ಲಿ ಐರನ್ ಅಂದರೆ ಕಬ್ಬಿಣದ ಒಂದು ಪ್ರಾಡಕ್ಟ್ ಆಗಿದೆ. ಜೊತೆಗೆ ಏನು ಅಂತ ಅಂದರೆ, ನೀವು ಗೋಡೆಗೆ ಹಾಕೋದು ಅಂತ ಹೇಳಿದಲ್ಲ, ಹೋಲ್ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಹೋಲ್ ಕಾಣಿಸ್ತಾ ಇದೆ, 2 ಹೋಲ್ ಕೊಟ್ಟಿದ್ದಾರೆ. ಸೊ ನೀವು ಮೊಳೆ ಮೂಲಕ ನೀವೇನು ಮಾಡ್ಬೋದು ಅಂತಂದರೆ, ಮಳೆ ತೊಗೊಂಡು ಆರಾಮಾಗಿ ನೀವು ಗೋಡೆಗೆ ಹಾಕ್ಬೋದು. ಆಮೇಲೆ ಏನು ಅಂತಂದರೆ, ಬಾತ್ರೂಮಲ್ಲಾದರೂ ಸರಿ ನೀವು ಮಳೆ ತೊಗೊಂಡು ಹಾಕ್ಬೋದು. ಇಲ್ಲ ಬೇಡ ಅಂತ ಅಂದರೆ, ಸ್ಟಾರ್ಟಿಂಗಲ್ಲಿ ನಿಮಗೆ ಈ ಥರದ ಒಂದು ಸ್ಟಿಕ್ಕರ್ ಕೊಟ್ಟಿರ್ತಾರೆ, ಅವರೇ ಕೊಟ್ಟಿರ್ತಾರೆ, ಈ ಥರದ ಸ್ಟಿಕ್ಕರ್ ಕೊಟ್ಟಿರ್ತಾರೆ. ಸೊ ನೀವು ಇದನ್ನೇನಿಲ್ಲ, ಜಸ್ಟ್ ಇಲ್ಲಿ ಗಮ್ ಬರುತ್ತೆ, ಇದ್ರದ್ದು ಒಂದು ಲೇಯರ್ನ ಹಿಂಗೆ ತೆಗೆದುಬಿಟ್ಟು ಗೋಡೆ ಗಣಿಸಿ, ಕರೆಕ್ಟಾಗಿ ಸೈಜ್ ನೋಡ್ಬಿಟ್ಟು ಅಂಟಿಸಿ, ಆನಂತರ ನೀವು ಈ ಹೋಲಿಗೆ ಈ ಥರ ನೀವು ಹೀಗೆ ಮಾಡಿಬಿಟ್ಟು ಹಾಕಿದರೆ ಆಯಿತು. ತುಂಬ ಗ್ರಿಪ್ಪಲ್ಲಿ ನಿಲ್ಲತ್ತೆ. ನನಗೂ ಫಸ್ಟಿಗೆ ಬಿಲೀವ್ ಇರಲಿಲ್ಲ, ಇದು ಗೋಡೆಗೆ ನಿಲ್ಲತ್ತಾ ಅಥವಾ ಹಚ್ಚಿದ ಮೇಲೆ ಬಿದ್ದೋಗ್ಬಿಡತ್ತಾ ಅಂತ ಹೇಳಿ ನನಗೂ ಡೌಟ್ ಇತ್ತು. ಬಟ್ ನಾನೊಂದು ಪ್ರಾಡಕ್ಟ್ ತರಿಸಿದ್ದೆ, ಈ ಥರದ್ದು ಗಮ್ದು ಕೊಟ್ಟಿದ್ದರು ನನಗೆ, ಅದ್ರ ಜೊತೆನೇ ಬಂದಿತ್ತು.
ಸೊ ಅದನ್ನು ನಾನು ಯೂಸ್ ಮಾಡಿದಾಗ ಇವಾಗ ನಾನು ಮೊಬೈಲ್ನೆಲ್ಲ ಹೋಲ್ಡ್ ಮಾಡ್ತೀನಿ. ಈ ಥರದ ಗಮ್ಮಲ್ಲೇ ಯಾವುದೇ ಥರದ ಒಂದು ಮಳೆ ಹೊಡೆಯೋದಾಗಲಿ ಆ ಥರದ್ದೇನೂ ಮಾಡಿಲ್ಲ. ಜಸ್ಟ್ ಇದೊಂದೇ ನಾನು ಬಿಲೀವ್ ಮಾಡಿ ಹಾಕಿದ್ದೀನಿ. ಸೊ ಇದು ಚೆನ್ನಾಗಿ ಗಮ್ ಅಂಟ್ಕೊಳತ್ತೆ. ಬಾತ್ರೂಮ್ ಆಗಿದ್ದರೂ ಸರಿ, ಕಿಚನ್ ಆಗಿದ್ದರೂ ಸರಿ, ಬೆಡ್ರೂಮ್ ಆಗಿದ್ರೂ ಸರಿ, ಇದು ತುಂಬ ನಿಮಗೆ ಅಂದರೆ ಸ್ಟಿಫಾಗಿರುತ್ತೆ, ಸ್ಟ್ರೆಂತಲ್ಲಿರುತ್ತೆ. ಸುಮಾರು ನೀವು 5 kg ಅಷ್ಟು ನಿಮಗೆ ಅಂದರೆ ಈ ಒಂದು ಸ್ಟ್ಯಾಂಡಲ್ಲಿ ವೆಯ್ಟ್ ನಾವು ಹಾಕಿದ್ರೂ ಕೂಡ ಅದು ಬಿದ್ದೋಗೋದಿಲ್ಲ. ಖಂಡಿತವಾಗ್ಲೂ ನೀವು ಬಿಲೀವ್ ಮಾಡ್ಬೋದು ಹಾನೆಸ್ಟಾಗಿ. ಸೊ ನೀವು ಯಾರಾದರೂ ಆಲ್ರೆಡಿ ಈ ಥರದ್ದು ಏನಾದರೂ ಗಮ್ಮಿ ನೀವು ಯೂಸ್ ಮಾಡ್ತಾ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇನ್ನೊಬ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಇದು ನಿಮಗೆ ಯೂಸ್ ಆಗುತ್ತೆ. ಈ ಥರ ಕೊಟ್ಟಿರ್ತಾರೆ, ಆ ಕಡೆ ಈ ಕಡೆ ಹೋಲ್ಗೆ ಅಂತ ಹೇಳ್ಬಿಟ್ಟು ಈ ಕಡೆ ಕೊಟ್ಟಿರ್ತಾರೆ. ಈ ಥರ ನೀವು ಯೂಸ್ ಮಾಡ್ಬೋದು. ಇಲ್ಲ ಇದು ಬೇಡಪ್ಪ ನಾವು ಬಿಲೀವೇ ಮಾಡಲ್ಲ ಅಂತಂದರೆ ಆರಾಮಾಗಿ 2 ಮಳೆ ತೊಗೊಳ್ಳಿ, ಗೋಡೆಗೆ ಹಾಕಿ ಇದನ್ನು ತಗ್ಲಾಕ್ಬಿಡಿ ಅಂತ ಹೇಳ್ತೀನಿ. ಸೊ ಈ ಒಂದು ಪ್ರಾಡಕ್ಟ್ನ ನಾನು ಹೇಳಿದೆ ಮೀಶೋದಲ್ಲಿ ತೊಗೊಂಡೆ ಅಂತೇಳಿ 163 ರುಪೀಸ್ ನಾನು ಇದಕ್ಕೆ ಕೊಟ್ಟಿದ್ದೀನಿ. 163 ರೂಪಾಯಿಗೆ ಶಿಪ್ಪಿಂಗ್ ಚಾರ್ಜ್ ಎಲ್ಲ ಸೇರಿ ಕೊಟ್ಟಿರೋ ಅಂಥದ್ದು. ಸೊ ಈ ಪ್ರಾಡಕ್ಟು ಹಾನೆಸ್ಟಾಗಿ ಹೇಳಬೇಕು ಅಂದರೆ ಸೂಪರಾಗಿರೋಂತಹ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಈ ಪ್ರಾಡಕ್ಟು ನನಗಂತೂ ತುಂಬಾ ಇಷ್ಟ ಆಯಿತು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಯೂಸ್ಫುಲ್ ಅಂತ ಹೇಳ್ಬೋದು. ನೀವೇನಾದರೂ ಈ ಪ್ರಾಡಕ್ಟ್ ತೊಗೊಂಡ್ರೆ 100% ನಿಮಗೆ ಯೂಸ್ ಆಗುತ್ತೆ. ಸೊ ಇಂಥ ಒಳ್ಳೆ ಪ್ರಾಡಕ್ಟ್ನ ಕಮ್ಮಿ ಪ್ರೈಸಲ್ಲಿ ಸಿಗೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತೀನಿ. ಸೊ ಇವಾಗ ನಾನು ತೋರಿಸ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹತ್ರ ಇರೋವಂತಹ ಶಾಂಪು ಆಗಿರ್ಬೋದು ಅಥವಾ ಮಾಯ್ಶ್ಚರೈಸರ್ ಆಗಿರ್ಬೋದು, ಹಾಗೆಯೇ ಕ್ಲೆನ್ಸಿಂಗ್ ಮಿಲ್ಕ್ ಆಗಿರ್ಬೋದು, ಈ ಥರದ್ದು ಏನಾದರೂ ಐಟಮ್ಗಳಿದ್ದರೆ ನಾವು ಇದ್ದರೆ ಅಂತಲ್ಲ ಮಾಮೂಲಾಗಿ ಯೂಸ್ ಮಾಡ್ತೀವಿ. ಸೊ ಅದನ್ನು ಎಷ್ಟು ನೀಟಾಗಿ ಈ ಥರ ತಗ್ಲಾಕಿದೆ, ಎಷ್ಟು ಸ್ಮಾರ್ಟಾಗಿ ಕಾಣುತ್ತೆ. ಇನ್ನೂ ನೋಡಿ ಇಷ್ಟು ಜಾಗ ಉಳಿದಿದೆ. ಬೇಕಾದರೆ ಆಯಿಲ್ ಇದ್ದರೆ ಈ ಥರ ಇಟ್ಕೊಬೋದು. ನೋಡಿ ಇಷ್ಟು ಒಂದು ಹೆಚ್ಚು ಕಮ್ಮಿ ಒಂದು 4 ಏನು ಶಾಂಪು ಆಗಿರ್ಬೋದು, ಕಂಡೀಷ್ನರ್ ಆಗಿರ್ಬೋದು, ಮಾಯ್ಶ್ಚರೈಸರ್ ಆಗಿರ್ಬೋದು, ಅಥವಾ ಕ್ಲೆನ್ಸಿಂಗ್ ಮಿಲ್ಕ್ ಆಗಿರ್ಬೋದು, ಆಯಿಲ್ ಬಾಟಲ್ ಆಗಿರ್ಬೋದು, ಎಲ್ಲದನ್ನು ಕೂಡ ನೀವು ಈಸಿಯಾಗಿ ಆರಾಮಾಗಿ ಕಾಪಾಡ್ಕೊಬೋದು. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ಸಹಕಾರ ನನಗೆ ಹಾಗೂ ನಾನು ಮಾಡುವಂತಹ ನನ್ನ ವೀಡಿಯೋಸ್ಗಳಿಗೆ, ನನ್ನ ಯೂಟ್ಯೂಬ್ ಚಾನಲ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ನಾನು ಕೇಳ್ಕೊತೀನಿ. ಹಾಗೆ ಇಷ್ಟು ದಿನದ ತನಕ ನಾನು ಮಾಡಿರೋಂತಹ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋಂತಹ ನನ್ನ ಎಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ತನಕ ಪೇಷನ್ಸಿಂದ ಈ ಒಂದು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್.